ದೀರ್ಘಾವಧಿ ಎಕರೆ ಜಮೀನನ್ನ ಕಳ್ಕೊಂಡು ತ್ಯಾಗ ಮಾಡಿರ್ತಕ್ಕಂಥ ರೈತರ ಸಮಸ್ಯೆ ಇದು. ಈಗ ಸುಮಾರು 15-20 ದಿವಸದಿಂದ UKP ಸಂತ್ರಸ್ತರ ಹೋರಾಟ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ. ಸರ್ಕಾರ ಅದಕ್ಕೆ ತೀಕ್ಷ್ಣವಾಗಿ ಸ್ಪಂದಿಸುವಂತ ಕೆಲಸ ಆಗ್ಬೇಕನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬಯಸ್ತೀವಿ. ಆ ಯೋಜನೆ ಪ್ರಾರಂಭ ಆಗಿ 1964ರಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಕೊಟ್ಟು ಸುಮಾರು 41 ವರ್ಷ ಆದ ನಂತರ ಆ ಯೋಜನೆ ಮುಗಿದದು. ಆ ಯೋಜನೆ ಮುಗಿಲಿಕ್ಕೆ ಸಾಕಷ್ಟು ಅಡಚಣೆಗಳಾದವು. ಆಂಧ್ರ ಪ್ರದೇಶ ಅವರು ಕೋರ್ಟ್ಗೆ ಹೋದ್ರು, ಆಮೇಲೆ ಮಹಾರಾಷ್ಟ್ರದವರು ಆದ್ರು. ಇದೆಲ್ಲ ಸಾಲುವಾಗಿ ಈಗ ಒಂದು ಹಂತಕ್ಕೆ ಬಂದಾಗ ಅದು ಇನ್ನೂ ವಿಳಂಬ ಆಗ್ತಾ ಇದೆ. ಮತ್ತು ಈಗಿನ ಸರ್ಕಾರ ಈಗ ಫೈನಲ್ ಹಂತದ ಸರ್ವೆ ಮಾಡಿ ಸುಮಾರು 2700 ಎಕರೆಗೆ ಪರಿಹಾರ ಕೊಟ್ಟಾರ 524. ಅದರ ಮುಂದಿನ ಪರಿಹಾರ ಕೊಡ್ಲಿಕ್ಕೆ ಮೀನಾಮೀಷ ಮಾಡ್ತಾ ಇದ್ದಾರೆ. ಅದು ನಾವು 522ಕ್ಕೆ ಮಾತ್ರ ಮೊದಲನೇ ಹಂತ ಕೊಡ್ತೀವಿ, ಆಮೇಲೆ 524ಕ್ಕೆ ಆಮೇಲೆ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳುವುದರ ಮುಖಾಂತರ ಅಲ್ಲಿ ಆ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೆ ಅಧ್ಯಕ್ಷರೇ ಅವರು ಬದುಕು ಹೇಳ್ತಿರೋದು, ಆ ಜೋಗು ಬಂದವ, ಆ ನೀರಿನೊಳಗೆ ಬದುಕು ಸಾಗಿಸ್ತಾರ, ಸೊಳ್ಳೆಗಳಾಗ್ತಾವ, ಹುಳ ಹುಪ್ಪಟಿಗಳದಾವ, ಅಲ್ಲಿ ಬದುಕು ಸಾಗಿಸ್ತಾರ. ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ, ಯಾವಾಗ ಮುಗಿತೈತಿ, ಯಾವಾಗ ದುಡ್ಡು ಬರ್ತಾವ, ನಾವು ಮೇಲ್ಮಟ್ಟಕ್ಕೆ ಹೋಗಿ ಜಮೀನು ಯಾವಾಗ ತಗೊಳ್ಳೋದು. ಆದ್ರೆ ಅದಕ್ಕ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ವಹಿಸ್ಯದ. ಮನೆ ನೀರಾವರಿ ಮಂತ್ರಿಗಳನ್ನು ಹೇಳ್ಯಾರ, ಈ ಸಲ ನಾವು ಜಮೀನಿಗೆ ಕೊಡಂಗಿಲ್ಲ ರೊಕ್ಕ ಅನ್ನುವಂಥದ್ದನ್ನು. ಯಾಕೆ? ಅದು ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ನೀವು ರೊಕ್ಕ ಕೊಡಂಗಿಲ್ಲ, ಅವ್ರಿಗೆ ಪರಿಹಾರ ಕೊಡಂಗಿಲ್ಲ. ಈ ಕಾರಣ ಏನು? 60 ವರ್ಷ ಅದಕ್ಕೆ ಒಂದು ಯೋಜನೆ 60 ವರ್ಷ ತನಕ ನೀವು ಮುಗಿಸಂಗಿಲ್ಲ ಅಂದ್ರೆ ನಿಮ್ದು ಒಂದೇ ಸರ್ಕಾರ ಅನ್ನಂಗಿಲ್ಲ. ಎಲ್ಲ ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ದಿವ್ಯ ನಿರ್ಲಕ್ಷ್ಯವನ್ನ ಉತ್ತರ ಕರ್ನಾಟಕಕ್ಕೆ ಮಾಡಿದ್ದಾರೆ. ಯಾವ ರೀತಿ ಕಾವೇರಿಗೆ ಗಮನ ಕೊಡ್ತೀರಿ, ಉತ್ತರ ಕರ್ನಾಟಕ ಗಮನ ಕೊಡುವಂತ ಒಂದು ಆಲೋಚನೆ ಸರ್ಕಾರಕ್ಕಿಲ್ಲ. ಎಲ್ಲಾ ಮಂತ್ರಿಗಳ ಉತ್ತರ ಕನ್ನಡದವರು ಆಗ್ಯಾರ, ಅನೇಕ ನೀರಾವರಿ ಮಂತ್ರಿಗಳಾಗ್ಯಾರ. ಎಲ್ಲ ಆದ್ರೂ ಸಹಿತ ಆಲಮಟ್ಟಿಯನ್ನ ಮುಗಿಸಿಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಅದು ಉತ್ತರ ಕರ್ನಾಟಕದಾಗ ಯಾವುದೇ ಸರ್ಕಾರ ಇದ್ರು ಉತ್ತರ ಕರ್ನಾಟಕ ಅಭಿವೃದ್ಧಿ ನಿರ್ಲಕ್ಷ್ಯ ಮಾಡ್ಕೋತ ಇಲ್ಲಿ ತಕ ಬಂದಾವ್. ಅದಕ್ಕೆ ಇನ್ನಾದ್ರೂ ಸಹಿತ ಅದಕ್ಕೆ ಕಣ್ ತೆಗೆದು ನ್ಯಾಯ ಕೊಡಿಸುವಂತ ಕೆಲಸ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ನಿಮ್ಮ ಪರವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಕೋತೀನಿ. ಯಾಕಂದ್ರೆ ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಅವಾಗ ಪ್ರಾರಂಭದಲ್ಲಿ ಪರಿಹಾರ ಹೆಚ್ಚು ಕೊಡ್ತಿದ್ರು, ಅದರ ಅರ್ಧ ರೇಟ್ನಾಗ ಜಮೀನು ಬೇರೆ ಕಡೆ ಸಿಗ್ತಿದ್ದು. ಆದ್ರೆ ಈಗ ಪರಿಹಾರ ಕಡಿಮೆ ಕೊಡ್ತಾರ, ಆ ಪರಿಹಾರದಾಗ ಹೊರಗಡೆ ಜಮೀನು ಸಿಗಂಗಿಲ್ಲ. ಈಗ ನಮ್ಮ ಭಾಗದಾಗ 50 ಲಕ್ಷ ಎಕರೆ ಜಮೀನು ಆಗ್ಯಾವ. ಇವ್ರು ಕೊಡೋದು ಒಣ ಬೇಸಾಯಿಗೆ 20 ಕೊಡ್ತೀವಿ, ನೀರಾವರಿಗೆ 24 ಕೊಡ್ತೀವಿ ಅಂದ್ರೆ ನಮಗೆ ಜಮೀನು ತಗೊಳಕ್ ಸಾಧ್ಯ ಇಲ್ಲ. ರೈತರು ಮತ್ತೆ ಬೀದಿ ಮ್ಯಾಗ ಬರ್ತಾರ, ಅವ್ರ ಬದುಕು ದುರ್ಲಭ ಆಗ್ತದ. ನೀವು ಮಾರ್ಕೆಟ್ ರೇಟ್ ಕೊಡ್ರಿ, ಮೊದಲು ಹೆಂಗ್ ಕೊಟ್ಟಿದ್ರು ಮಾರ್ಕೆಟ್ಗಿಂತ ಹೆಚ್ಚು ಕೊಟ್ಟಿದ್ರು, ನಾವು ಹೆಚ್ಚು ಬೇಡ, ನೀವು ಮಾರ್ಕೆಟ್ ಸ್ಟಡಿ ಮಾಡಿ ಮಾರ್ಕೆಟ್ ರೇಟ್ ನೀವು ಆ ಸಂತ್ರಸ್ತರು ಕೊಟ್ರೆ ಯೋಗ್ಯ ಆಗ್ತಾವ. ಮತ್ತು ಏಕರೂಪ ಒಂದು ಪರಿಹಾರ ಕೊಡ್ರಿ. ನೀವು ಪಟ್ಟಣಗಳಿಗೆ ಆದ್ರೆ 2 ಕೋಟಿ 3 ಕೋಟಿ ಪರಿಹಾರ ಕೊಡ್ತೀರಿ ಎಕರೆಗೆ. ರೈತರಿಗೆ, ಈ ದೇಶಕ್ಕೆ ಅನ್ನ ಹಾಕುವಂತ ರೈತರಿಗೆ ನೀವು ಜುಜುಬಿ ಈಗಿನ ರೇಟ್ಗಿಂತ ಒಂದು 25% ಮಾತ್ರ ಜಮೀನು ಬರುವಂತದ್ದನ್ನು ನೀವು ಪರಿಹಾರ ಕೊಟ್ರ ರೈತರ ಗತಿ ಏನು, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ಆಲೋಚನೆ ಸರ್ಕಾರಗಳು ಮಾಡಬೇಕಲ್ಲ. ವೈಜ್ಞಾನಿಕ ಬೆಲೆಯನ್ನು ಕೊಡ್ರಿ ಅಂತ ಒತ್ತಾಯ ಅದ. ಮತ್ತು ಎಷ್ಟು ವರ್ಷ ಇನ್ನೂ ಮುಗಿಸ್ತೀರಿ ಅನ್ನುವಂಥದ್ದನ್ನು ಹೇಳಬೇಕಲ್ಲ. ನೀವು ಹೇಳಿದ್ರಿ 2022 ಬಿಜಾಪುರಕ್ಕೆ ಬಂದು ವರ್ಷಕ್ಕೆ 40,000 ಕೋಟಿ 2 ವರ್ಷದಲ್ಲ ಮುಗಿಸ್ತೀವಿ ಈ ಯೋಜನೆ. ಏನಾಯ್ತು ಈಗ ಕೊಡಂಗಿಲ್ಲ ಅಂತ ಹೇಳ್ತೀರಿ. ಕಾರಣ ಏನು? ನೀವು ಈ ಮಾತು ಕಾವೇರಿಗೆ ಅಂದ್ರೆ ನಿಮಗೆ ಶಬಾಷತ್ತೀವಿ ನಾವು. ಕಾವೇರಿಗೆ ಅದ್ರ ನಿಮ್ಮನ್ನ ಅಡ್ಡ ಹಾಯ್ಲಾಕ್ ಬಿಡಂಗಿಲ್ಲ ಆ ಭಾಗದ ರೈತರ. ಉತ್ತರ ಕರ್ನಾಟಕದ ನಮ್ಮಲ್ಲೇ ಕಿತ್ತಾಕೊಂಡು ನಮ್ಮಲ್ಲೇ ಒಗ್ಗಟ್ಟಿಲ್ಲದಕ್ಕಾಗಿ ಈ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ಅನುಭವಿಸುವಂತ ಕೆಲಸ ಆಗ್ತಾ ಇದೆ. ನಾವು ಸಾಕಷ್ಟು ಹೋರಾಟ ಮಾಡೇವಿ, UKP ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದ್ರು, ಸರ್ಕಾರ ಕಣ್ಣನ್ನು ತೆಗಿತಾ ಇಲ್ಲ ಆ ಕಡೆ. ಆ ಕಾರಣಕ್ಕಾಗಿ ಇನ್ನಾದ್ರೂ ಸಹಿತ ನೀವೇನು ಹೇಳಿರಿ, ನೀವೇನು ಆಶ್ವಾಸನೆ ಕೊಟ್ರಿ, ವರ್ಷಕ್ಕೆ 40,000 ಕೊಟ್ಟ 2 ವರ್ಷದಲ್ಲಿ ಮುಗಿಸ್ತೀವತ್ತ, ಆ ಕೆಲಸವನ್ನ ಮಾಡ್ರಿ ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತೀವಿ. ನೀವೇನೋ ಅಧಿಕಾರಕ್ಕೆ ಬರುವ ಸಂಬಂಧ ಯಾರ್ಯಾರು ಗ್ಯಾರಂಟಿ ಕೊಟ್ಟಿರಬಹುದು, ನಾವು ಇಲ್ಲ ಅನ್ನಂಗಿಲ್ಲ. ಆದ್ರೆ ಈ ಶಾಶ್ವತ ಪರಿಹಾರ ಕೊಡುವಂತದ್ದು ನೋಡ್ರಿ,
ಯಾರು ಈ ಭೂಮಿ ಮೇಲೆ ನೀವು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆ ರೈತರ ಬದುಕು ಕಟ್ಕೊಳ್ಳುವಂತ ಅವ್ರು ಮತ್ತೆ ಅವ್ರ ಪುನರ್ವಸತಿ ಬೇರೆ ಕಡೆ ಜಮೀನು ತಗೊಂಡು ಅವ್ರ ಬದುಕು ಅವ್ರ ಕುಟುಂಬ ಕಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಸರ್ಕಾರ ಗಮನ ಕೊಡ್ಬೇಕು. ಇದಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು. ನೀವು ಸಾಲ ಸೂಲ ಮಾಡ್ಯಾದ್ರೂ ಚಿಂತೆ ಇಲ್ಲ. ಇನ್ನೊಂದು 1 ಲಕ್ಷ ಕೋಟಿ ಇಟ್ಟೆಲ್ಲ ಮಾಡ್ಯಾರ. ಈಗ 5-6 ಲಕ್ಷ ಕೋಟಿ ಸಾಲ ಮಾಡಿರಿ ರಾಜ್ಯದ ಮ್ಯಾಗ. ಈ UKP ಸಂತ್ರಸ್ತರ ಸಲುವಾಗಿ ಇನ್ನೊಂದು 1 ಲಕ್ಷ ಕೋಟಿ ಸಾಲ ಮಾಡ್ರಿ. ಸಾಲ ಮಾಡಿ ಆ ರೈತರಿಗೆ ಪರಿಹಾರ ಕೊಟ್ಟು ಅವ್ರು ಬದುಕು ಕಟ್ಕೊಳ್ಳಾಕ ಅವಕಾಶ ಮಾಡಿಕೊಡುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಮತ್ತು ಹಿನ್ನೀರಿನ ಪ್ರದೇಶದಲ್ಲಿ ಬಹಳ ದಯನೀಯವಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ನಾನು ಈಗಾಗಲೇ ಹೇಳಿದ ಪ್ರಕಾರ ರಸ್ತೆಗಳಿಲ್ಲ, ಅಲ್ಲಿ ಊರೊಳಗ ಕುಡಿಯ ನೀರಿನ ಸಮಸ್ಯೆನೂ ಸಹಿತ ಅದ. ಈ ರೀತಿ ಬದುಕುವತ್ನಾಗ ಆ ಅನುದಾನದಲ್ಲಿಯೂ ತಾರತಮ್ಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಪರಿಹಾರಕ್ಕೆ ಉತ್ತರ ಕರ್ನಾಟಕದ UKP ಪರಿಹಾರಕ್ಕೆ ಕೇವಲ ನಾವು ಬಾಗಲಕೋಟ್ ಬಿಜಾಪುರ ಏನ್ ಜಮೀನು ಕಳ್ಕೊಂಡಿವಿ ನಾವಟ್ಟ ಇದಕ್ಕ ಪರಿತಪಿಸ್ತಾ ಇಲ್ಲ. ನೀವು ಯಾರು ಅದ್ರ ಲಾಭ ಪಡ್ಕೊಂಡ್ರಿ, ಗುಲ್ಬರ್ಗ, ಯಾದಗಿರಿ, ರಾಯಚೂರದವರು ಸಹಿತ ನಮಗೆ ಬೆಂಬಲ ಮಾಡುವಂತ ಕೆಲಸ ಮಾಡ್ಬೇಕು. ನಾವು ತ್ಯಾಗ ಮಾಡಿದ್ದಕ್ಕಾಗಿ ತಲಾಂತರದಿಂದ ಬದುಕಿರ್ತಕ್ಕಂಥ ಜಮೀನುಗಳನ್ನ ಕಳ್ಕೊಂಡಿವಿ, ಮಠ ಮಂದಿರಗಳನ್ನು ಕಳ್ಕೊಂಡು ನಿಮಗೆ ಅನುಕೂಲ ಮಾಡಿ ಕೊಡಾಕತ್ತೀವಿ ನಾವು. ನಿಮ್ಮಲ್ಲಿ ಇದರಿಂದ UKP ಇಂದ 15 ಲಕ್ಷ ಎಕರೆ ನೀರಾವರಿ ಆಗ್ತದ. ಇಷ್ಟೆಲ್ಲ ಅನುಕೂಲ ಆಗ್ತಾ ಇದ್ರು ಉತ್ತರ ಕರ್ನಾಟಕ UKP ಬಗ್ಗೆ ನಿರ್ಲಕ್ಷಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದ್ದಿದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅಕಸ್ಮಾತ್ ನೀವು ಹೇಳಿದಂತೆ ನಡ್ಕೋದೇ ಹೋದ್ರ ಮುಂದಿನ ಸಲ ನಿಮಗೆ ತಕ್ಕ ಪಾಠ ಕಲಿಸ್ತಾರ ಉತ್ತರ ಕರ್ನಾಟಕ ಜನ ಅನ್ನುವಂಥದ್ದನ್ನು ಸಹಿತ ಎಚ್ಚರಿಕೆ ಕೊಡುವಂತ ಕೆಲಸ ನಾ ಮಾಡ್ತೀನಿ. ಯಾಕಂದ್ರೆ ನೀವೇನು ಹೇಳ್ಯಾರಿ ಅದನ್ನ ನಡ್ಕೊಳ್ಳುವಂತ ಕೆಲಸ ಮಾಡ್ರಿ ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಇನ್ನು ಮಾನ್ಯ ಅಧ್ಯಕ್ಷರೇ, ನೀರಾವರಿ ಬಗ್ಗೆ ಸಿದ್ದು ಸವದಿ ಅವರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ, ನೀರಾವರಿ ಬಗ್ಗೆ ಸ್ವಲ್ಪ ಅವ್ರು ಲಕ್ಷ್ಯ ಕೊಡ್ಲಿ. ಯಾಕಂದ್ರೆ ಚರ್ಚೆ ನಡೆದಿರೋದು ಉತ್ತರ ಕರ್ನಾಟಕ, ಅಲ್ಲಿ ರೈತರೆಲ್ಲ ಉಪವಾಸ ಕೂತಿದ್ದಾರೆ. ನೀರಾವರಿ ಬಗ್ಗೆ ಚರ್ಚೆ ಇದೆ. ಈಗ ಅವರು ಮಾನ್ಯ ಅಧ್ಯಕ್ಷರಿಗೆ ಅಲ್ಲ, ಸಿದ್ದು ಸವದಿ ಬಹಳ ಚೆನ್ನಾಗಿ ಮಾತಾಡ್ತಿದ್ದಾರೆ, ಯಾಕೆ ಅವ್ರು ಡಿಸ್ಟರ್ಬ್ ಮಾಡ್ತೀರಿ ನೀವು? ಅಲ್ಲ, ನೀರಾವರಿ ಸಚಿವರ ಇದ್ದಾರೆ, ನೋಟ್ ಮಾಡಿ ಅಲ್ಲಿ ಸ್ವಲ್ಪ ಹೇಳ್ರಿ ಅದು. ನೀರಾವರಿ ಸಚಿವರು ಇಲ್ಲಿ ಕೂಡ್ರಲ್ಲ. ನೀರಾವರಿ ಸಚಿವರಿಗೆ DCM ಅವರೇ, ನೀರಾವರಿ ಸಚಿವರೇ ಕೇಳ್ತಿದ್ದಾರೆ. ಇಲ್ಲ, ಈಗೂ ಕೇಳ್ತಾ ಇಲ್ಲ ಅವ್ರಿಗೆ. ಕೇಳ್ತದೆ, ಕೇಳ್ತದೆ. ಅದ ನಮ್ಮ ದುರ್ದೈವ, ನಾವು ಉತ್ತರ ಕರ್ನಾಟಕದಲ್ಲಿ ಅದೀವಲ್ಲ, ಆ ಡ್ಯಾಮ್ ಉತ್ತರ ಕರ್ನಾಟಕದ ಹತ್ತು ದಿವ್ಯ ನಿರ್ಲಕ್ಷ್ಯ ತರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಕೇಳ್ಕೊಳ್ಳೋದು ಅವ್ರಿಗೆ ಒಂದು ಇದು ಇಲ್ಲ. ಈ ಪರಿಸ್ಥಿತಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಅದ ಅನ್ನುವಂಥದ್ದನ್ನ ನಿಮಗೆ ಆಗೋದಿಲ್ಲ. ಏನಾಗಿದೆ ಅವ್ರು ಕೇಳ್ತಾ ಇದ್ದಾರೆ, ನೋಟ್ ಮಾಡ್ತಾರೆ, ಅಧಿಕಾರಿಗಳಿದ್ದಾರೆ, ಏನೇನ್ ಮಾಡ್ಬೇಕು, ಮುಂದೆ ಕೂತ್ಕೊಂಡು ಕೇಳ್ಬೇಕಾ? ಸ್ವಲ್ಪ ಸಮಯಾವಕಾಶ ಕೊಡಿ ಅವರಿಗೆ, ಅವ್ರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಗಣನೀಯವಾಗಿ ಈ ಕೃಷ್ಣಾ ನದಿ ಎಡ ಬಲ ಕಬ್ಬು ಬೆಳೆಯುವ ರೈತರದಾರ. ಅದರ ವೈಜ್ಞಾನಿಕ ಬೆಲೆನೂ ಸಿಗ್ತಾ ಇಲ್ಲ ಕಬ್ಬಿಗೆ. ಅವರು ಹಗಲು ರಾತ್ರಿ ವರ್ಷವಿಡೀ ದುಡಿದ ನಂತರ ವರ್ಷಕ್ಕೊಮ್ಮೆ ತಗೊಳ್ಳುವಂತ ಕಬ್ಬಿನಿಗೂ ಸಹಿತ ಮೋಸ ಆಗ್ತಾ ಇದೆ. ಅಲ್ಲಿ ಯಾರ್ಯಾರು ಕಾರ್ಖಾನೆಗಳು ವಿಶೇಷವಾಗಿ